ನಾನು ಚಾಮರಾಜನಗರ ನೆಟ್ಟಿವ್ರು ಇರೋದು ಮೈಸೂರು. ಸಖತ್ತಾಗಿ ಮಾಡಿದ್ದೀವಿ ಮೇಡಮ್. ಸ್ವಲ್ಪ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದ್ರನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಚಾರ ಏನಾಗ್ಬಿಟ್ಟೈತೆ ಅಂತಂದರೆ, ನಮ್ಮ ಹಸುಗೆ ಇವತ್ತು ಕುರಿಗೆ ಹುಷಾರು ತಗೊಬಿಟ್ಟೈತೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನೋಡಿ, ತುಂಬ ಚೂಟಿಯಾಗಿ ಓಡಾಡ್ತಿದ್ದ ಕುರಿ ಇದು ಯಾಕೋ ಸಪ್ಪೆ ಆಗ್ಬಿಟ್ಟೈತೆ. ನಮಗೆ ಈ ಥರ ಸಪ್ಪೆ ಹಾಕಿ ಕುತ್ಕೊಬಿಟ್ರೆ ಒಂಥರ ಆಗುತ್ತೆ. ಈಗ ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅವ್ರು ಏನೋ ಇಂಜೆಕ್ಷನ್ ಕೊಡ್ತಾರೋ ಪೌಡ್ರ್ ಕೊಡ್ತಾರೋ ಒಟ್ನಲ್ಲಿ ಬೇಗ ಇದನ್ನ ರೆಡಿ ಮಾಡಬೇಕು. ಬನ್ನಿ ಈಗ ಹಾಸ್ಪಿಟ್ಲಿಗೆ ಹೋಗೋಣ. ಏನು ಹೇಳ್ತಾರೆ ಡಾಕ್ಟ್ರ್ ಕೇಳೋಣ. ಒಂದು ಇಂಜೆಕ್ಷನ್ ಬರ್ಕೊಡ್ತೀನಿ. ಇನ್ನೇದು ತರಬಾ ಅದೊಂದು ಹಾಕೋಣ. ನಾಳೆ ಮತ್ತೆ ಬರೋಣ ಆಯಿತಾ? ಓಕೆ. ತುಂಬ ಜ್ವರ ಏನಕ್ಕೆ ಜ್ವರ ಅದು ಇದು ಬರ್ತದೆ. ಉಣ್ಣಕ್ಕೆ ಡಾಕ್ಟ್ರು ಟಗರುಮರಿಗೆ ಇಂಜೆಕ್ಷನ್ ಕೊಟ್ಟರು, ಮಾತ್ರೆಗಳು ಕೊಟ್ಟವ್ರೆ. ಮೆಡಿಕಲ್ಗೆ ಹೋಗಿ ಮಾತ್ರೆ ತಂದುಬಿಡ್ತೀನಿ. ಇಲ್ಲೇ ನಜರ್ಬಾದಲ್ಲಿ ಐತೆ ಟ್ಯಾಬ್ಲೆಟು. ನಮ್ಮ ಹಸುಗೆ ಏನಾದರೂ ಬೇಕು ಅಂತಂದರೆ ನಾವು ಇದೇ ಅಂಗಡಿಗೆ ಬರೋದು, ಜಾಸ್ತಿ ತಗೊಳ್ಳೋದು. ಇಲ್ಲಿ ಹಸುಗಳಿಗೆ, ನಾಯಿಗಳಿಗೆ, ಬೆಕ್ಕುಗಳಿಗೆ, ಯಾವುದೇ ಥರದ ಪ್ರಾಣಿಗಳಿಗೆ ಔಷಧಿಗಳು ಸಿಗುತ್ತೆ ಅಲ್ವಾ ಅಂಕಲ್? ಹೌದು. ಈಗ ನಮ್ಮದು ಎಷ್ಟಾಯಿತು ಅಂಕಲ್? ಕೊಡಿಸ್ಬೇಕಂತೆ ನಾಳೆ. ಮತ್ತೆ ಕರ್ಕೊಂಡು 161 ಮಾತ್ರ ಇಂಜೆಕ್ಷನ್ 2 ಸರಿ. ಸರ್ ಆಯ್ತು, ಬರ್ತೀನಿ, ಬಾಯ್. ಇಂಜೆಕ್ಷನ್ನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಈಗ ಕುರಿಗೆ ಟ್ಯಾಬ್ಲೆಟ್ನ ಗಿಟ್ಟಲ್ಲಿ ಕೊಟ್ಬಿಡ್ತೀನಿ. ಅದು ರೆಡಿ ಆದಮೇಲೆ ನಾಳೆ ಒಂದಿನ ಕರ್ಕೊಂಡು ಬರಬೇಕು. ಬಂದುಬಿಟ್ಟು ಕರ್ಕೊಂಡು ಇಂಜೆಕ್ಷನ್ ಮಾಡಿಸ್ಬಿಟ್ಟು. ಈ ಜ್ವರ ತುಂಬ ಇದೆಯಂತೆ, 105. ಜ್ವರ ಕಮ್ಮಿ ಆಗಬೇಕಷ್ಟು. ಬನ್ನಿ ಹೋಗೋಣ. ಕುರಿನ ಮನೆಗೆ ಬಿಟ್ಟಾಯಿತು. ಕುರಿನ ಮನೆಗೆ ಬಿಟ್ಟು ಇವಾಗ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಯಾರೋ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ, ಅವ್ರು ಯಾರು ಅಂತ ನಿಮ್ಗೆ ಅಲ್ಲೇ ತೋರಿಸ್ತೀನಿ ನಾನು. ಬನ್ನಿ. ಸ್ಕಲ್ಚರ್ ಸ್ಟುಡಿಯೋಗೆ ಬಂದಿದ್ದೀವಿ ಇವಾಗ. ಅಣ್ಣವ್ರು ಸಿಗ್ತಾರೋ ಮಾತಾಡ್ಕೊಂಡು ಒಂದ್ಸಲ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ, ಅವ್ರ ಹತ್ರ ಮಾತಾಡ್ಕೊಂಡು ಒಂದ್ಸಲ. ಏನೋ ಕೆಲಸ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಏನು ನೋಡ್ಬೇಕು ಈಗ ಇಲ್ಲಿ. ಆಮೇಲೆ ಕೆಲಸ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ ಒಂಚೂರು. ಬುದ್ಧನ ಎಂಟ್ರಿ ಗೊತ್ತಿದ್ದಂಗೆ ಹೆಂಗೈತೆ ವ್ಯೂ. ಇವಾಗ ಇಲ್ಲೇ ನೆಕ್ಸ್ಟ್ ಅರುಣಣ್ಣವರು ಶಿಲೆ ಕೆತ್ತಕ್ಕೆ ಎಲ್ಲ ಕಲ್ಲುಗಳು ತರಿಸಿರೋದು. ಇದೇ ಇನ್ನು ಅವ್ರ ಆಫೀಸ್ ಇದು. ಈ ಫಂಕ್ಷನ್ ಅಂತ ಅಂದಲ್ಲ, ಇಲ್ಲಿ ಈಗ ಒಡೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, ಏನೋ ಗೊತ್ತಾಯ್ತಿಲ್ಲ. ಇವಾಗ ಸ್ಟಾರ್ಟ್ ಆಯ್ತು. ಮೇಡಮ್ ಮೊಬೈಲ್ ಅವ್ರು ಇಲ್ಲೇ ಬನ್ನಿ. ಇಲ್ಲೇ ಬನ್ನಿ. ಮುಗೀತು. ಇವರು ಇನ್ನೂ ಲೇಟ್ ಆಗುತ್ತೆ. ನಾವು ಖುಷಿ ಬೇಗ ಸ್ವಲ್ಪ ಕೆಲಸ ಐತೆ, ಜಾಸ್ತಿ ತರಕಾಗಲ್ಲ. ಅಣ್ಣ ಸಿಕ್ಕಿದ್ರೆ ಅಣ್ಣಂಗೆ ಬಾಯಿ ಹೇಳ್ಬಿಟ್ಟು ಹೋಗ್ಬಿಡೋದ. ಬನ್ನಿ.
ಇವಾಗ ರಂಗಾಯಣಕ್ಕೆ ಊರ್ವಿ ನಾಟಕ ನೋಡೋಕೆ ಬಂದಿದ್ದೀನಿ. ಅಲ್ಲೆಲ್ಲ ತಿರುಗಾಡಿ ಇವತ್ತು ಏನೇನೇನು ಆಯಿತು ಅಂತ ಫಸ್ಟು ಊರ್ವಿ ನಾಟಕ ನೋಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಬನ್ನಿ. ನಿನ್ನ ಮಾತುಗಳಲ್ಲಿ ಮುಳುಗಿ ಹೋಗಿದ್ದೆ ನಾನು. ನನ್ನ ಸುತ್ತ ಕಟ್ಟಿಕೊಂಡ ತಳಮಳ, ನಿರಾಸೆ, ದ್ವೇಷದ ಬರೆಗಳನ್ನು ನನಗಿಸಿವೆ ಅವು. ಯುದ್ಧಗಳನ್ನು ಶಾಂತವೆಂಬುದು ಒಂದು ಉನ್ಮಾದನೆ. ಯುದ್ಧ ಅನಿವಾರ್ಯವೇ, ಅಪರಿಹಾರ್ಯವೇ. ತಾಯಿ ಮಗನನ್ನು, ಹೆಂಡತಿ ಗಂಡನನ್ನು, ನಲ್ಲನನ್ನು ಪ್ರೀತಿಯಿಂದ ಬೀಳ್ಕೊಡಬೇಕೇ ಆ ಸಾವಿನ ಮನೆಗೆ. ಯುದ್ಧ ಭೂಮಿ ಧರ್ಮಕ್ಷೇತ್ರವೇ. ಯಾವುದೋ ವ್ಯಕ್ತ ಭೀತಿ ಆವರಿಸುತ್ತಿದೆ. ಯುದ್ಧ ಬೇಗೇ ನನ್ನ ಕರ್ಣ ತನ್ನ ಗೆಳೆಯ ದುರ್ಯೋಧನನಿಗೆ ಜಯ ತಂದುಕೊಡಲಿ. ಆದರೆ ನಾನು ಚಾಮರಾಜನಗರ ನೇಟಿವ್ ಇರೋದು ಮೈಸೂರು. ಸಖತ್ತಾಗಿ ಮಾಡಿದ್ರಿ ಮೇಡಮ್. ಸ್ವಲ್ಪ ನೋಡಿ, ನಾಟಕದ ಹೀರೋ ಇವರು, ಆದರೆ ಹೀರೋಯಿನ್ ಪಾತ್ರ ಮಾಡೋರೆ ಸೂಪರಾಗಿ ಅಲ್ಲ. ಇವತ್ತು ಬೆಳಿಗ್ಗೆ ನಮ್ಮ ಕುರಿನ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಟ್ಟು ಬಂದೆ. ಅದನ್ನು ಸರಿ ಮಾಡಿದೆ. ಅಲ್ಲಿಂದ ಅರುಣ್ ಯೋಗಿರಾಜ್ ಅವ್ರದ್ದು ಶಿಲ್ಪಕಲೆ ಕಿತ್ತೋದಕ್ಕೆ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಅದ್ರದ್ದು ಓಪನಿಂಗ್ ಮುಗಿಸ್ಕೊಂಡು ಬಂದೆ. ಅದ್ರ ಬಂದ ತಕ್ಷಣ ಇಮಿಡಿಯೇಟು ನಾಟಕ ನೋಡಬೇಕಾಗಿತ್ತು ಇವತ್ತು ಊರ್ವಿ ಅಂತ. ಸೂಪರಾಗಿತ್ತು ಕಣ್ರಿ. ಚಿಕ್ಕ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನಾಟಕಗಳನ್ನ ತುಂಬ ಖುಷಿ ಆಯಿತು ಆ ನಾಟಕ ನೋಡೋಕ್ಕೆ. ಆಮೇಲೆ ಅದ್ರ ಊರ್ವಿ ಅನ್ನೋದು ಕರ್ಣನ ಪ್ರೇಯಸಿ ಹೆಸರು. ಆ ಹೆಸರಿನಲ್ಲಿ ಆ ಕರ್ಣನ ಬಗ್ಗೆನೇ ಇತ್ತಿದ್ದು ನಾಟಕ. ತುಂಬ ಚೆನ್ನಾಗಾಯಿತು. ನೋಡಿದ್ದು ಎಲ್ಲ ತುಂಬ ಖುಷಿ ಆಯಿತು. ಅವ್ರನ್ನೆಲ್ಲ ಮಾತಾಡಿಸಿ ಅವ್ರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.